ನಮ್ಮ ಅಖಿಲ ಭಾರತ ಔಷಧಿ ವ್ಯಾಪಾರಿ ಸಂಘ, ರಾಜ್ಯ ಔಷಧಿ ವ್ಯಾಪಾರಿ ಸಂಘ ಕೊಟ್ಟಂತ ಬಂದ್ ಕರೆಗೆ ನಮ್ಮ ಕಲಬುರಗಿ ಜಿಲ್ಲಾ ಔಷಧಿ ವ್ಯಾಪಾರಿ ಸಂಘ ಕೂಡ ಕಂಪ್ಲೀಟ್ ಆಗಿ ಭಾಗವಹಿಸಿ ಇವತ್ತಿನ ದಿವಸ ನಮ್ಮ ಕಲಬುರಗಿ ಜಿಲ್ಲೆಯಾದ್ಯಂತ 1800 ಮೆಡಿಕಲ್ ಶಾಪ್ಗಳೇನಿವೆ ಅವನ್ನೆಲ್ಲ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ನಮ್ಮ 3 ಪ್ರಮುಖವಾದ ಬೇಡಿಕೆಗಳಿವೆ. ಮೊದಲನೇದಾಗಿ ಈ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ ಅನ್ನೋದೇನಿದೆ ಅದು ನಿಲ್ಲಿಸಬೇಕು. ಎರಡನೇದಾಗಿ ಈ ಕಾರ್ಪೊರೇಟ್ ಅಥವಾ ಚೈನ್ ಮೆಡಿಕಲ್ ಶಾಪ್ಗಳಲ್ಲಿ ಅತಿಯಾದ ಡಿಸ್ಕೌಂಟ್ ಹಾವಳಿ ಏನಿದೆ ಅದನ್ನು ನಿಲ್ಲಿಸಬೇಕು. ಈ ಅತಿಯಾದ ಡಿಸ್ಕೌಂಟ್ ಹಾವಳಿಯಿಂದ ನಮ್ಮ ಪಾರಂಪರಿಕವಾದ ಸಣ್ಣ ಮೆಡಿಕಲ್ ಶಾಪ್ಗಳು ಇವತ್ತು ಬಂದ್ ಮಾಡೋ ಪರಿಸ್ಥಿತಿ ಬರ್ತಾ ಇದ್ದಾರೆ. ಮೂರನೇದಾಗಿ ಈ ಆನ್ಲೈನ್ ವ್ಯಾಪಾರದಲ್ಲಿ ನಕಲಿ ದವಾ ಅಥವಾ ಸ್ಪೂರಿಯಸ್ ಡ್ರಗ್ಸ್ ಅಂತ ಹೇಳ್ತೀವಿ ನಾವು, ಕಳಪೆ ಔಷಧಿಗಳು ವ್ಯಾಪಾರ ಬಹಳ ಆಗ್ತಾ ಇದೆ, ಅದನ್ನು ನಿಲ್ಲಿಸಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ಪ್ರಧಾನಮಂತ್ರಿಯವರಿಗೆ ಬರೆದಿರುವಂಥ ಮನವಿ ಪತ್ರವನ್ನು ನಾವು ಜಿಲ್ಲಾಧಿಕಾರಿಯ ಮುಖಾಂತರ ನಮ್ಮ ಪ್ರಧಾನಮಂತ್ರಿಗೆ ಕಳಿಸ್ತಾ ಇದ್ದೀವಿ. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ತಾಲೂಕಾ ಪದಾಧಿಕಾರಿಗಳು ಅವರ ತಹಸೀಲ್ದಾರ್ಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಅದನ್ನು ಪ್ರಧಾನಮಂತ್ರಿ ಕಳಿಸ್ತಾ ಇದ್ದೀವಿ. ಸರ್, ಆನ್ಲೈನಲ್ಲಿ ಮೆಡಿಸಿನ್ನ ಅದ್ರದ್ದು ಗ್ಯಾರಂಟಿ ಗೊತ್ತಿಲ್ಲ, ಎಷ್ಟು ಮಟ್ಟಿಗೆ ಅದು ನಿಜವಾದ ಮೆಡಿಸಿನ್ ಇದೆಯೋ ಅಥವಾ ಸ್ಪೂರಿಯಸ್ ಡ್ರಗ್ ಇದೆಯೋ ಅಥವಾ ಡೂಪ್ಲಿಕೇಟ್ ಮೆಡಿಸಿನ್ ಗೊತ್ತಾಗ್ತಾ ಇಲ್ಲ. ಅಥವಾ ಅದ್ರ ಎಕ್ಸ್ಪೈರಿನ ಅವರು ಹೇಗೆ ಮೇಂಟೈನ್ ಮಾಡ್ತಾರೆ, ಅಳಿಸಿ ಹೊಸ ಎಕ್ಸ್ಪೈರಿ ಬರ್ದು ಕೊಡ್ತಾರೋ ಗೊತ್ತಿಲ್ಲ. ಹೀಗಾಗಿ ಜನತೆಗೆ ಮೋಸ ಆಗ್ತಾ ಇದೆ. ಈಗ ನಮ್ಮಲ್ಲಿ ಮತ್ತೊಂದು ಏನಾಗುತ್ತೆ ಸರ್, ನಮ್ಮಲ್ಲಿ ಒಂದು ಕಾಲನಿಯಲ್ಲಿ ಮೆಡಿಕಲ್ ಇರುವಂಥ ಮೆಡಿಕಲ್ ಶಾಪ್ಗೆ ತಾವು 10 ಟ್ಯಾಬ್ಲೆಟ್ ತೊಗೊಂಡು ಹೋಗಿ 4 ಟ್ಯಾಬ್ಲೆಟ್ ತಾವು ತೊಗೊಂಡು ಬಾಕಿ 6 ಟ್ಯಾಬ್ಲೆಟ್ ತಂದು ಕೊಟ್ಟರೆ ವಾಪಸ್ ತೊಗೊಂಡು ತಮಗೆ ಬೇಕಾದ ಬೇರೆ ಐಟಮ್ ಕೊಡ್ತೀವಿ. ಆನ್ಲೈನಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಆನ್ಲೈನಲ್ಲಿ ಬರುವಂಥ ಮೆಡಿಸಿನು ಯಾರು ಅದನ್ನು ಸಪ್ಲೈ ಮಾಡಿರ್ತಾರೋ ಅಥವಾ ಅದ್ರದ್ದು ಡಿಸ್ಟ್ರಿಬ್ಯೂಟರ್ ಯಾರು, ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಏನೂ ಗೊತ್ತಾಗಂಗಿಲ್ಲ. ನಮ್ಮಲ್ಲಿ ಆದರೆ ನಮ್ಮ ಲೋಕಲ್ ಡಿಸ್ಟ್ರಿಬ್ಯೂಟರ್ನಿಂದ ನಾವು ತಂದಿರ್ತೀವಿ. ನಮ್ಮಲ್ಲಿ ಅದಕ್ಕೆ ಬಿಲ್ಗಳಿರ್ತದೆ. ನಾವು ಮಾರಾಟ ಮಾಡುವಂಥ ಔಷಧಿಗಳಿಗೂ ಬಿಲ್ ಕೊಡ್ತೀವಿ ನಾವು. ಹೀಗಾಗಿ ಆನ್ಲೈನ್ ವ್ಯಾಪಾರ ನಿಲ್ಲಿಸಬೇಕು ನಾವು ಕೇಳ್ಕೊಳ್ತಾ ಇದ್ದೀವಿ. ಔಷಧ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರಾದ ವಿಜಯಕುಮಾರ್ ಎಸ್ ಹವಲ್ದಾರ್ ಅವರು ಮಾತನಾಡೋದು. ಈ ಆನ್ಲೈನ್ ಔಷಧ ಈ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡದ್ದು ಇವತ್ತಿನ ದಿನ ಬೆಳಗ್ಗೆ 6 ಗಂಟೆಯಿಂದ 24 ಗಂಟೆವರೆಗೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. DC ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಈಗಾಗಲೇ. ಹಾಗೂ ನಮ್ಮ ಎಲ್ಲ ಮೆಡಿಕಲ್ ಸ್ಟೋರ್ 1800 ಮೆಡಿಕಲ್ ಸ್ಟೋರ್ ಅನ್ನ ಕ್ಲೋಸ್ ಮಾಡಿದ್ದೀವಿ. ಹಾಗೂ ಕೆಲವು ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಬಸವೇಶ್ವರ ಹಾಸ್ಪಿಟಲ್ ಆಗಲಿ, KBN ಹಾಸ್ಪಿಟಲ್ ಆಗಲಿ ಮತ್ತು ಯಾವುದು ಎಮರ್ಜೆನ್ಸಿ ಮೆಡಿಸಿನ್ ಆಗಲಿ ಎಲ್ಲ ಕಡೆಯಿಂದ ನಾವು ಅವೈಲಬಿಲಿಟಿ ಮಾಡ್ತಾ ಇದ್ದೀವಿ. ಮತ್ತೆ ಏನಾದರೂ ಎಮರ್ಜೆನ್ಸಿ ಬಂದ್ರೆ ಔಷಧ ನಿಯಂತ್ರಕರಿಗೆ ಹೇಳಿದ್ದೀವಿ. ನಾವು ADC ಆಫೀಸ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ, ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡ್ರಿ, ನಾವು ನಿಮ್ಮ ಮೆಡಿಸಿನ್ ಅನ್ನ ಕೊಡ್ತೀವಿ ಅಂತ ಹೇಳಿ. ಯಾವುದೇ ರೀತಿಯಿಂದ ಪೇಷಂಟ್ ಅವರಿಗೆ ತೊಂದರೆ ಆಗಬಾರ್ದು, ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಈ ಕ್ರಮವನ್ನು ತಗೊಂಡಿದ್ದೀವಿ. ವಿಜಯಕುಮಾರ್.